ಒಂದು ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು ದುಡ್ಡು ಸಹ ಸಿಕ್ಕಿತು. ಆ ದುಡ್ಡಿನ ಒಟ್ಟು ಮೊತ್ತ ಎಷ್ಟಪ್ಪ ಅಂತಂದ್ರೆ 82 ಲಕ್ಷ. ಈ ದುಡ್ಡು ಏನಕ್ಕೆ ಬಂದಿರಬಹುದು, ಈ ದುಡ್ಡನ್ನ ದರ್ಶನ್ ಅವರು ಏನಕ್ಕೆ ಮನೆಯಲ್ಲಿ ಇಟ್ಕೊಂಡಿರಬಹುದು, 82 ಲಕ್ಷ ರೂಪಾಯಿ ದುಡ್ಡಿನ ವಿಚಾರವಾಗಿ ನಟ ದರ್ಶನ್ ಅವರು IT ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರುವಂತಹ ಕ್ಲಾರಿಟಿ ಏನು ಅನ್ನೋದು ಇದೀಗ ಎಲ್ಲಾ ಮಾಧ್ಯಮಗಳಿಗೆ ಸಿಕ್ಕಿದೆ. ಆ ಹಣವನ್ನ ಎಲ್ಲಿಂದ ಸಂಪಾದನೆ ಮಾಡಿದ್ರಿ, ಆ ಹಣದ ಮೂಲವನ್ನ ನಮಗೆ ತಿಳಿಸಬಹುದಾ ಅಂತ ಕೇಳಿರೋ ಪ್ರಶ್ನೆಗೆ ದರ್ಶನ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅಭಿಮಾನಿಗಳು ಹುಟ್ಟುಹಬ್ಬದ ದಿನ ನನಗೆ ಕೊಟ್ಟಂತಹ ಹಣ ಕೂಡ ಅದರಲ್ಲಿತ್ತು, ಅದೆಲ್ಲವೂ ಸೇರಿ ಇಷ್ಟು ಮೊತ್ತದ ಹಣ ನನ್ನ ಮನೆಯಲ್ಲಿ ಇತ್ತು ಅನ್ನೋದನ್ನ ನಟ ದರ್ಶನ್ ಅವರು ಹೇಳಿದ್ದಾರೆ. ಅಭಿಮಾನಿಗಳು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನನಗೆ ಹಣವನ್ನ ನೀಡ್ತಾ ಇದ್ರು, ಉಡುಗೊರೆ ರೂಪದಲ್ಲಿ ದುಡ್ಡನ್ನ ನೀಡ್ತಾ ಇದ್ರು, ಅದು ಸಹ ಈ ದುಡ್ಡಿನಲ್ಲಿ ಸೇರ್ಕೊಂಡಿದೆ ಅನ್ನುವ ಒಂದು ಅಚ್ಚರಿಯ ಅಂಶವನ್ನ ಸಹ ನಟ ದರ್ಶನ್ ಅವರು ಹೇಳಿರುವಂತದ್ದು. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಜೈಲಲ್ಲಿರುವಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ತನಿಖೆಯ ಆಯಾಮ ಇದೆಯಲ್ಲ, ಈ ತನಿಖೆಯ ಆಯಾಮ ಬಂದು ಮೊದಲಿಗೆ ಕೊಲೆ ಮಾಡಿದವರು ಯಾರು, ಈ ಕೊಲೆ ಏನಕ್ಕಾಯಿತು, ಅದರ ಹಿಂದಿನ ಕಾರಣ ಏನು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು, ಈ ಆರಂಭದಲ್ಲಿ ತನಿಖೆ ನಡೆದಿತ್ತು. ಅದರ ಜೊತೆಗೆ ಈ ಒಂದು ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು ದುಡ್ಡು ಸಹ ಸಿಕ್ಕಿತ್ತು. ಆ ದುಡ್ಡಿನ ಒಟ್ಟು ಮೊತ್ತ ಎಷ್ಟಪ್ಪ ಅಂತಂದ್ರೆ 82 ಲಕ್ಷ. ಈ 82 ಲಕ್ಷ ಹಣ ಸಿಕ್ಕಾಗ ಒಂದಷ್ಟು ಡೆವಲಪ್ಮೆಂಟ್ಗಳಾಗಿತ್ತು. ಈ ದುಡ್ಡು ಏನಕ್ಕೆ ಬಂದಿರಬಹುದು, ಈ ದುಡ್ಡನ್ನ ದರ್ಶನ್ ಅವರು ಏನಕ್ಕೆ ಮನೆಯಲ್ಲಿ ಇಟ್ಕೊಂಡಿರ್ಬೋದು, ಈ ದುಡ್ಡು ದರ್ಶನ್ ಅವರ ಬಳಿ ಹೆಂಗೆ ಬಂತು, ಏನಕ್ಕೆ ಬಂತು, ಅಂದ್ರೆ ನಾನಾ ರೀತಿಯ ಆಯಾಮಗಳಲ್ಲಿ ಪ್ರಶ್ನೆಗಳು ಎದುರಾಗಿತ್ತು. ಆ ಎಲ್ಲಾ ಪ್ರಶ್ನೆಗಳಿಗೆ ಇದೀಗ ನಟ ದರ್ಶನ್ ಅವರು ಉತ್ತರ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಟ ದರ್ಶನ್ ಅವರು ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಆದ ನಂತರ ಒಂದಷ್ಟು ಮಹಾಜರು ಪ್ರಕ್ರಿಯೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಆಗಿರಬಹುದು, ಏನೆಲ್ಲ ಆಗಿತ್ತು ಎನ್ನುವ ನಿಟ್ಟಿನಲ್ಲಿ ತನಿಖೆಯನ್ನ ಆರಂಭ ಮಾಡಿದಾಗ ಒಂದಷ್ಟು ಸ್ಥಳಗಳಲ್ಲಿ ಸ್ಥಳ ಮಹಾಜರು ಮಾಡುವ ಪ್ರಕ್ರಿಯೆಯನ್ನ ಪೊಲೀಸರು ಆರಂಭ ಮಾಡ್ತಾರೆ. ಹಾಗೆ ಆಯ್ದುಕೊಂಡ ಸ್ಥಳದಲ್ಲಿ ನಟ ದರ್ಶನ್ ಅವರ ಮನೆ ಹಾಗೂ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ನಿವಾಸ, ಅದರ ಜೊತೆಗೆ ಈ ಒಂದಷ್ಟು ಆರೋಪಿಗಳೇನಿದ್ದಾರೆ ಅವರ ಮನೆಯನ್ನು ಸಹ ತಲಾಶ್ ಮಾಡಲಾಗಿರುತ್ತೆ. ಹೀಗೆ ಅವರ ಫ್ಯಾನ್ಸ್ ಅಭಿಮಾನಿ ಅಂದ್ರೆ ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನ ಮನೆಯಲ್ಲಿ, ಅದರ ಜೊತೆಗೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಹಾಗೂ ದರ್ಶನ್ ಅವರ ಮನೆಯಲ್ಲಿ ಸಿಕ್ಕಂತಹ ಒಟ್ಟು ಹಣ 82 ಲಕ್ಷ ರೂಪಾಯಿ ಸಿಕ್ಕಿರುತ್ತೆ. ಹೀಗೆ 82 ಲಕ್ಷ ರೂಪಾಯಿ ಹಣ ಸಿಕ್ಕಾಗ ಪೊಲೀಸರು ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬರೋದಿಲ್ಲ. ಯಾಕಪ್ಪ ಅಂತಂದ್ರೆ ಕೊಲೆ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೀಗೆ ಹಣ ಸಿಕ್ಕಿದ್ರೂ ಸಹ ಅದನ್ನ ಕೊಲೆ ಕೇಸ್ಗೆ ಲಿಂಕ್ ಮಾಡಿ ಈ ಕೊಲೆ ನಡೆಯುವಂತಹ ಸಂದರ್ಭದಲ್ಲಿ ಈ ಹಣವನ್ನ ಉಪಯೋಗ ಮಾಡಿಕೊಳ್ಳೋದಕ್ಕೇನೆ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋದನ್ನ ಕೋರ್ಟ್ನಲ್ಲಿ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡಬಹುದು. ಆದ್ರೆ ಈ ಹಣ ಎಲ್ಲಿಂದ ಬಂತು, ಈ ಹಣ ಯಾಕೆ ಬಂತು, ಈ ಹಣವನ್ನ ಯಾರು ಕೊಟ್ರು, ಈ ಹಣ ಲೀಗಲ್ ಆಗಿರುವಂತಹ ಹಣನ ಅಥವಾ ಇಲ್ಲೀಗಲ್ ಆಗಿರುವಂತಹ ಹಣನ, ಈ ರೀತಿಯ ಯಾವುದೇ ತನಿಖೆಯನ್ನ ಪೊಲೀಸರು ನಡೆಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನ IT ಡಿಪಾರ್ಟ್ಮೆಂಟ್ ಅಂದ್ರೆ ಆದಾಯ ತೆರಿಗೆ ಇಲಾಖೆಗೆ ಕೊಟ್ಟಿತ್ತು. ಸೊ ಈ ಕೇಸ್ಗೆ ಆರಂಭದಲ್ಲಿ IT ಡಿಪಾರ್ಟ್ಮೆಂಟ್ ಎಂಟ್ರಿ ಆದ ನಂತರ ದರ್ಶನ್ ಅವರ ಮನೆಯವರನ್ನು ಸಹ ವಿಚಾರಣೆ ಮಾಡಿದ್ದಾರೆ. ಅದರ ಜೊತೆಗೆ ದರ್ಶನ್ ಅವರು ಆರಂಭದ ದಿನಗಳಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ರು. ಅದಾದ ನಂತರ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಹೋದಾಗ IT ಅಧಿಕಾರಿಗಳು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಹೋಗುವ ಮೂಲಕ ನಟ ದರ್ಶನ್ ಅವರನ್ನ ಒಂದಷ್ಟು ವಿಚಾರಣೆಯನ್ನ ನಡೆಸಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ತೆಗೆದುಕೊಂಡು ಬರುವಂತಹ ಪ್ರಯತ್ನವನ್ನ ಸಹ ಈ ಹಿಂದೆ IT ಡಿಪಾರ್ಟ್ಮೆಂಟ್ ಮಾಡಿತ್ತು. ಸೊ ಈ ರೀತಿ IT ಡಿಪಾರ್ಟ್ಮೆಂಟ್ ಏನು ಒಂದಷ್ಟು ವಿಚಾರಣೆಯನ್ನ ಮಾಡಿತ್ತು ಮನೆಯವರನ್ನ ಹಾಗೂ ನಟ ದರ್ಶನ್ ಅವರನ್ನ. ಈ ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿತ್ತು, ಹಾಗೆ 82 ಲಕ್ಷ ರೂಪಾಯಿ ದುಡ್ಡಿನ ವಿಚಾರವಾಗಿ ನಟ ದರ್ಶನ್ ಅವರು IT ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರುವಂತಹ ಕ್ಲಾರಿಟಿ ಏನು ಅನ್ನೋದು ಇದೀಗ ಎಲ್ಲಾ ಮಾಧ್ಯಮಗಳಿಗೆ ಸಿಕ್ಕಿದೆ. IT ಅಧಿಕಾರಿಗಳು ನಟ ದರ್ಶನ್ ಅವರಿಗೆ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದನ್ನ ನಾವು ನೋಡೋದಾದ್ರೆ, ನೀವು ಕಳೆದ 6 ವರ್ಷಗಳಿಂದ ಯಾರಿಗಾದ್ರೂ ಕೈ ಸಾಲ ಕೊಟ್ಟಿದ್ರಾ, ಹಾಗೇನಾದ್ರೂ ಕೈ ಸಾಲ ನೀಡಿದ್ರೆ ಯಾವ ದಿನಾಂಕ ಹಾಗೂ ಸಮಯದ ಬಗ್ಗೆ ಸ್ಪಷ್ಟನೆಯನ್ನ ನೀಡಬಹುದಾ? ಅಂದ್ರೆ ಕಳೆದ 6 ವರ್ಷಗಳಲ್ಲಿ ನಟ ದರ್ಶನ್ ಅವರು ಅರೆಸ್ಟ್ ಆದ ದಿನದಿಂದ 6 ವರ್ಷ ಹಿಂದಕ್ಕೆ ಹೋಗಿ ಈ 6 ವರ್ಷಗಳಲ್ಲಿ ಯಾರಿಗಾದ್ರೂ ನೀವು ಕೈ ಸಾಲವನ್ನ ಕೊಟ್ಟಿದ್ರೆ ಅವ್ರು ಯಾರು, ಎಷ್ಟು ಅಮೌಂಟು, ಈ ರೀತಿಯ ಪ್ರಶ್ನೆಗಳು ಎದುರಾಗಿದೆ. ಅದಕ್ಕೆ ನಟ ದರ್ಶನ್ ಅವರು ಹೌದು ಅಂತ ಒಪ್ಕೊಂಡಿದ್ದಾರೆ. ಯಾರಿಗೆ ಕೊಟ್ಟಿದ್ರು ಅನ್ನೋದನ್ನ ನಾವು ನೋಡೋದಾದ್ರೆ, ಸುಮಾರು 40 ಲಕ್ಷ ರೂಪಾಯಿ ಕೈ ಸಾಲವನ್ನ ಅವರ ಸ್ನೇಹಿತರಾದಂತಹ ರಾಮ್ ಮೋಹನ್ ರಾಜ್ ಅವರಿಗೆ 2024 ಫೆಬ್ರವರಿಯಲ್ಲಿ ನಟ ದರ್ಶನ್ ಅವರು 40 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಕೈ ಸಾಲವಾಗಿ, ಅವರು ನನ್ನ ಸ್ನೇಹಿತರು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಇದೇ ಹಣವನ್ನ ಅಂದ್ರೆ ಈ 40 ಲಕ್ಷ ರೂಪಾಯಿ ಹಣವನ್ನ ಮೋಹನ್ ಅವರು
2024 ಮೇ ತಿಂಗಳಿನಲ್ಲಿ, ಅಂದ್ರೆ ಫೆಬ್ರವರಿನಲ್ಲಿ ನಟ ದರ್ಶನ್ ಅವರು ಸಾಲವನ್ನ ಕೊಟ್ಟಿದ್ರು. ಆ ಸಾಲವನ್ನ ಮೇ ತಿಂಗಳಿನಲ್ಲಿ ವಾಪಸ್ ಪಡೆದುಕೊಂಡಿದ್ದಾರೆ. ಅಥವಾ ಮೋಹನ್ ಅವರು ಆ 40 ಲಕ್ಷ ರೂಪಾಯಿ, ಅಂದ್ರೆ ಫೆಬ್ರವರಿಯಲ್ಲಿ ತೆಗೆದುಕೊಂಡಂತಹ 40 ಲಕ್ಷ ರೂಪಾಯಿ ದುಡ್ಡನ್ನ ಮೇ ತಿಂಗಳಲ್ಲಿ ವಾಪಸ್ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ಇನ್ನ 6 ವರ್ಷದಲ್ಲಿ ನಾನು ಯಾರಿಗೂ ಸಹ ಕೈ ಸಾಲವನ್ನ ಕೊಟ್ಟಿಲ್ಲ, ಕೈ ಸಾಲವನ್ನ ತೆಗೆದುಕೊಂಡಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಎರಡನೇ ಪ್ರಶ್ನೆಯಾಗಿ, ಫೆಬ್ರವರಿ 2024ರಲ್ಲಿ ನೀವು ಮೋಹನ್ ರಾಜ್ ಅವರಿಗೆ 40 ಲಕ್ಷ ಹಣ ನೀಡಿದ್ದೀರಿ, ಅದಕ್ಕೆ ಸಂಬಂಧಿಸಿದಂತೆ ಹಣದ ಮೂಲವನ್ನ ಸ್ಪಷ್ಟಪಡಿಸಬಹುದಾ? ಹೌದು, ಮೊದಲನೇ ಪ್ರಶ್ನೆ ಏನ್ ಕೇಳ್ತಾರೆ ನಟ ದರ್ಶನ್ ಅವ್ರಿಗೆ, ಅದಕ್ಕೆ 40 ಲಕ್ಷ ರೂಪಾಯಿಯನ್ನ ಮೋಹನ್ ರಾಜ್ ಎನ್ನುವ ನನ್ನ ಸ್ನೇಹಿತನಿಗೆ ಕೊಟ್ಟಿದ್ದೆ ಅಂತ ನಟ ದರ್ಶನ್ ಅವರು ಏನು ಒಪ್ಕೋತಾರೆ, ಆ 40 ಲಕ್ಷ ರೂಪಾಯಿ ನಿಮಗೆ ಎಲ್ಲಿಂದ ಬಂತು, ಆ ಹಣವನ್ನ ಎಲ್ಲಿಂದ ಸಂಪಾದನೆ ಮಾಡಿದ್ರಿ, ಆ ಹಣದ ಮೂಲವನ್ನ ನಮಗೆ ತಿಳಿಸಬಹುದಾ ಅಂತ ಕೇಳಿರೋ ಪ್ರಶ್ನೆಗೆ ದರ್ಶನ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಮೋಹನ್ ರಾಜ್ಗೆ ನೀಡಿದ 40 ಲಕ್ಷ ಹಣದಲ್ಲಿ, ಅಂದ್ರೆ 40 ಲಕ್ಷ ರೂಪಾಯಿನ ಮೋಹನ್ ಅವರಿಗೆ ನೀಡಿದ್ರು, ಅದರಲ್ಲಿ 25 ಲಕ್ಷ ಹಣವನ್ನ ನಾನು ಕೃಷಿಯಿಂದ ಸಂಪಾದನೆ ಮಾಡಿದ್ದೀನಿ. ಹೌದು, ನಟ ದರ್ಶನ್ ಅವರಿಗೆ ಒಂದಷ್ಟು ಕೃಷಿ ಭೂಮಿ ಸಹ ಇದೆ, ಸಾಕಷ್ಟು ಕೃಷಿಯಲ್ಲಿ ಅವರನ್ನ ತೊಡಗಿಸಿಕೊಳ್ತಾರೆ. ಸಾಕಷ್ಟು ರೀಲ್ಸ್ಗಳಲ್ಲಿ, ಸಾಕಷ್ಟು ವಿಡಿಯೋಸ್ಗಳಲ್ಲಿ, ಅವರ ಫಾರ್ಮ್ ಹೌಸ್ಗೆ ವಿಸಿಟ್ ಮಾಡಿದಾಗ ನೋಡಿರ್ಬೋದು, ನಟ ದರ್ಶನ್ ಅವರು ಫಾರ್ಮ್ ಲ್ಯಾಂಡ್ಗಳಲ್ಲಿ ಕಾಣಿಸ್ಕೊಂಡಿರೋದನ್ನ ಸಹ ನಾವು ನೋಡಿರ್ಬೋದು. ಅವರಿಗೆ ಒಂದಷ್ಟು ಫಾರ್ಮ್ ಲ್ಯಾಂಡ್ ಇದೆ. ಸೊ 25 ಲಕ್ಷ ಹಣವನ್ನ, 40 ಲಕ್ಷದಲ್ಲಿ 25 ಲಕ್ಷ ಹಣವನ್ನ ನಾನು ಕೃಷಿಯಿಂದ ಸಂಪಾದನೆ ಮಾಡಿದ್ದೀನಿ. ಅದರ ಜೊತೆಗೆ 15 ಲಕ್ಷಕ್ಕೆ ಪ್ರಾಣಿಗಳ ಮಾರಾಟವನ್ನ ಸಹ ಮಾಡಿದ್ದೇನೆ. ಹೌದು, ನಟ ದರ್ಶನ್ ಅವರು ಸಾಕಷ್ಟು ಪ್ರಾಣಿಗಳನ್ನ ಸಾಕ್ತಾರೆ. ಅದು ಹಸುಗಳಾಗಿರ್ಬೋದು, ಕೋಳಿಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಮೇಕೆಗಳಾಗಿರ್ಬೋದು, ಈ ರೀತಿ ಸಾಕು ಪ್ರಾಣಿಗಳನ್ನ ಸಾಕಷ್ಟು ಸಾಕಿದ್ದಾರೆ. ಅದರಿಂದ ಒಂದು 15 ಲಕ್ಷ ರೂಪಾಯಿ ಹಣ ನನಗೆ ಬಂದಿದೆ. ಅಂದ್ರೆ 25 ಲಕ್ಷ ಹಣ ಕೃಷಿಯಿಂದ, 15 ಲಕ್ಷ ಹಣ ಪ್ರಾಣಿಗಳ ಮಾರಾಟದಿಂದ ಬಂದಿದೆ. ಅದೆರಡೂ ಸೇರಿ 40 ಲಕ್ಷ ರೂಪಾಯಿ ದುಡ್ಡು ನನ್ನ ಹತ್ರ ಇತ್ತು. ಆ ದುಡ್ಡನ್ನ ನನ್ನ ಸ್ನೇಹಿತನಿಗೆ ಕೊಟ್ಟಿದ್ದೆ, ಅವರು ನನಗೆ ವಾಪಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಕ್ಲಾರಿಫೈ ಮಾಡಿದ್ದಾರೆ. ಇನ್ನು ಮೂರನೇದಾಗಿ, ತನಿಖೆಯ ಸಂದರ್ಭದಲ್ಲಿ ತನಿಖಾಧಿಕಾರಿ 19/6/2024ರಂದು ನಿಮ್ಮ ಮನೆಯಲ್ಲಿ 37,50,000 ರೂಪಾಯಿಯನ್ನ ಸೀಸ್ ಮಾಡಿದ್ದಾರೆ. ಅಂದ್ರೆ ಪೊಲೀಸರು ಮಹಜರ್ ಪ್ರಕ್ರಿಯೆಯನ್ನ ಮಾಡುವಂತಹ ಸಂದರ್ಭದಲ್ಲಿ, ಅವರ ಮನೆಯನ್ನ ಸರ್ಚ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು 37,50,000 ರೂಪಾಯಿ ಹಣವನ್ನ ಸೀಸ್ ಮಾಡಿದ್ದಾರೆ. ಅದು ಕೂಡ ಕೃಷಿ ಲಾಭದಿಂದಲೇ ಬಂದಂತಹ ದುಡ್ಡ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ನಟ ದರ್ಶನ್ ಅವರು, ಹೌದು, ನಾನು ಈಗಾಗಲೇ ಹೇಳಿದ ಹಾಗೆ ನನಗೆ ಬಂದಿರುವ ಹಣವೆಲ್ಲ ಕೃಷಿ ಮತ್ತು ಪ್ರಾಣಿಗಳ ಮಾರಾಟದಿಂದ ಬಂದ ಹಣ. ಅದರ ಜೊತೆಗೆ ಅಭಿಮಾನಿಗಳು ಹುಟ್ಟುಹಬ್ಬದ ದಿನ ನನಗೆ ಕೊಟ್ಟಂತಹ ಹಣ ಕೂಡ ಅದರಲ್ಲಿತ್ತು. ಅದೆಲ್ಲವೂ ಸೇರಿ ಇಷ್ಟು ಮೊತ್ತದ ಹಣ ನನ್ನ ಮನೆಯಲ್ಲಿ ಇತ್ತು ಅನ್ನೋದನ್ನ ನಟ ದರ್ಶನ್ ಅವರು ಹೇಳಿದ್ದಾರೆ. ಹೌದು, ಕೃಷಿಯಿಂದ ಬಂದಂತಹ ಒಂದಷ್ಟು ಹಣ ಓಕೆ, ಅದರ ಜೊತೆಗೆ ಸಾಕು ಪ್ರಾಣಿಗಳನ್ನ ಮಾರಾಟ ಮಾಡಿದ್ರಿಂದ ಬಂದಷ್ಟು ಹಣ ಓಕೆ, ಅದರ ಜೊತೆಗೆ ಅಭಿಮಾನಿಗಳು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನನಗೆ ಹಣವನ್ನ ನೀಡ್ತಾ ಇದ್ರು, ಉಡುಗೊರೆ ರೂಪದಲ್ಲಿ ದುಡ್ಡನ್ನ ನೀಡ್ತಾ ಇದ್ರು, ಅದು ಸಹ ಈ ದುಡ್ಡಿನಲ್ಲಿ ಸೇರ್ಕೊಂಡಿದೆ ಅನ್ನುವ ಒಂದು ಅಚ್ಚರಿಯ ಅಂಶವನ್ನ ಸಹ ನಟ ದರ್ಶನ್ ಅವರು ಹೇಳಿರುವಂತದ್ದು. ಅಂದ್ರೆ ಇಲ್ಲಿ ಆಶ್ಚರ್ಯ ಆಗ್ಬೋದು, ಅಭಿಮಾನಿಗಳು ಕೊಡುವಂತಹ ದುಡ್ಡನ್ನ ನಟ ದರ್ಶನ್ ಅವರು ಪಡೆದುಕೊಳ್ತಾ ಇದ್ರ ಎನ್ನುವ ಆಶ್ಚರ್ಯ ಆಗ್ಬೋದು. ಆದರೂ ಸಹ ನಟ ದರ್ಶನ್ ಅವರು ಹೇಳಿಕೆಯಲ್ಲಿ ಈ ಒಂದು ಅಂಶವನ್ನು ಸಹ ಸೇರಿಸಿದ್ದಾರೆ. ಇನ್ನು ನಾಲ್ಕನೇದಾಗಿ, ನಿಮ್ಮ ಮನೆಯಲ್ಲಿ ಸಿಕ್ಕ 37 ಲಕ್ಷ ಮತ್ತು ನಿಮ್ಮ ಪತ್ನಿಯ ಬಳಿ ಸಿಕ್ಕ 3 ಲಕ್ಷ ಹಣಕ್ಕೆ ಯಾವುದಾದರೂ ಮೂಲ ದಾಖಲೆಗಳು ಇದೆಯಾ? ಅಂದ್ರೆ ಇವರ ಮನೆಯಲ್ಲಿ, ನಟ ದರ್ಶನ್ ಅವರ RR ನಗರದ ಮನೆಯಲ್ಲಿ 37,50,000 ರೂಪಾಯಿ ಸಿಕ್ಕಿತ್ತು. ಅದರ ಜೊತೆಗೆ ಅವರ ಅಪಾರ್ಟ್ಮೆಂಟ್ ನಲ್ಲಿ, ಅವರ ಪತ್ನಿಯ ಅಪಾರ್ಟ್ಮೆಂಟ್ ನಲ್ಲಿ 3 ಲಕ್ಷ ಹಣ ಸಿಕ್ಕಿತ್ತು. ಇದಕ್ಕೆ ಮೂಲ ದಾಖಲೆಗಳು ಬೇಕು, ಆ ದಾಖಲೆಗಳು ನಿಮ್ಮ ಬಳಿ ಇದೆಯಾ ಅಂತ ಕೇಳಿದ್ದಾರೆ. ಅದಕ್ಕೆ ನಟ ದರ್ಶನ್ ಅವರು, ಇಲ್ಲ, ಸದ್ಯಕ್ಕೆ ಈ ಹಣಕ್ಕೆ ಸಂಬಂಧಪಟ್ಟಂತಹ ಮೂಲ ದಾಖಲಾತಿ ಸದ್ಯಕ್ಕೆ ನನ್ನ ಬಳಿ ಇಲ್ಲ. ಆದರೆ 2024 ಹಾಗೂ 25ನೇ ಸಾಲಿನ IT ಫೈಲ್ ಅನ್ನ ಮಾಡಬೇಕಾದ್ರೆ ಈ ಎಲ್ಲಾ ದಾಖಲೆಗಳನ್ನ IT ಡಿಪಾರ್ಟ್ಮೆಂಟ್ಗೆ ನಾನು ಸಲ್ಲಿಸ್ತೀನಿ ಎನ್ನುವ ಮಾತನ್ನ ಸಹ ಹೇಳಿದ್ದಾರೆ. ಹೌದು, ಇಲ್ಲಿ ದಾಖಲೆಗಳು ಇಲ್ಲ ಅಂದ ತಕ್ಷಣ ಅದು ಇಲ್ಲಿಗಲ್ ಆಗಿ ಸಂಪಾದನೆ ಮಾಡಿರುವ ದುಡ್ಡು, ಅದನ್ನ ಬ್ಲಾಕ್ ಮನಿ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ಯಾಕಪ್ಪ ಅಂತಂದ್ರೆ ಈ ರೀತಿ ಸಿನಿಮಾ ರಂಗದಲ್ಲಿ ತೊಡಗಿಸಿಕೊಂಡಿರುವಂತಹ ನಟರಾಗಿರ್ಬೋದು, ಬಿಸ್ನೆಸ್ ಮನ್ಗಳಾಗಿರ್ಬೋದು, ಕೋಟ್ಯಾಂತರ ರೂಪಾಯಿ ವಹಿವಾಟನ್ನ ಮಾಡುವಂತಹ ಯಾವುದೇ ವ್ಯಕ್ತಿ ಆಗಿರ್ಬೋದು, ಪ್ರತಿ ವರ್ಷ ಒಂದು IT ಫೈಲ್ ಅಂತ ಮಾಡ್ತಾರೆ. ಆದಾಯ ತೆರಿಗೆ ಇಲಾಖೆಗೆ ಒಂದು IT ಫೈಲ್, ಅಂದ್ರೆ ಈ ವರ್ಷ ಪೂರ್ತಿ ನಾವು ಏನಕ್ಕೆಲ್ಲ ಖರ್ಚು ಮಾಡಿದ್ವಿ, ಎಷ್ಟು ದುಡ್ಡನ್ನ ದುಡಿದಿದ್ದೀವಿ, ಎಷ್ಟು ಲಾಭ ಬಂದಿದೆ, ಅದರಿಂದ ನಾವೇನೇನೆಲ್ಲ ಕೊಂಡ್ಕೊಂಡಿದೀವಿ, ಏನೇನೆಲ್ಲ ತೆಗೆದುಕೊಂಡಿದ್ದೀವಿ, ನಮ್ಮ ಹತ್ರ ಚಿನ್ನ ಎಷ್ಟಿದೆ, ಬೆಳ್ಳಿ ಎಷ್ಟಿದೆ, ನಮ್ಮ ಹತ್ರ ದುಡ್ಡು ಎಷ್ಟಿದೆ, ಈ ವರ್ಷದಲ್ಲಿ ಬಂದಿರುವಂತಹ ಆದಾಯದಲ್ಲಿ ನಾವೇನೇನೆಲ್ಲ ಮಾಡ್ಕೊಂಡಿದೀವಿ ಎನ್ನುವ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಪ್ರತಿ ವರ್ಷ IT ಫೈಲ್ ಮಾಡುವ ಮೂಲಕ IT ಡಿಪಾರ್ಟ್ಮೆಂಟ್ಗೆ ಕೊಡುವಂತಹ ಒಂದು ಪ್ರಕ್ರಿಯೆ ಪ್ರತಿ ವರ್ಷ ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು, ಸಿನಿಮಾ ತಾರೆಯರು ಮಾಡ್ಕೊಂಡು ಬರ್ತಾರೆ. ಆ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ನಾನಿರುವ ಪರಿಸ್ಥಿತಿ
ಪರಿಸ್ಥಿತಿನಲ್ಲಿ ಯಾವುದೇ ರೀತಿ ದಾಖಲೆಗಳು ಈ 40 ಲಕ್ಷ ಹಣಕ್ಕೆ ಇಲ್ಲ. ಅಂದ್ರೆ ಅವರ ಪತ್ನಿಯ ಮನೆಯಲ್ಲಿ ಸಿಕ್ಕಂತಹ 3 ಲಕ್ಷ, RR ನಗರದಲ್ಲಿ ಸಿಕ್ಕಂತಹ 37.5 ಲಕ್ಷ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಆದ್ರೆ 2024-25ನೇ ಸಾಲಿನ ITಯನ್ನ ಫೈಲ್ ಮಾಡಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ದಾಖಲೆಯನ್ನ ನಾನು ನಿಮಗೆ ಒದಗಿಸ್ತೀನಿ ಎನ್ನುವ ಒಂದು ಉತ್ತರವನ್ನ ನಟ ದರ್ಶನ್ ಅವರು ಈ ಪ್ರಕರಣದಲ್ಲಿ ನೀಡಿದ್ದಾರೆ ಅಂತ ಹೇಳಬಹುದು. ಸೊ ಒಟ್ಟಾರೆ ಅವರ ಅಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಂಬಂಧಪಟ್ಟಂತೆ ಒಂದಷ್ಟು ಮಹಜರ್ ಪ್ರಕ್ರಿಯೆಯನ್ನು ನಡೆಸುವಂತಹ ವೇಳೆ ಸಿಕ್ಕಂತಹ ಹಣಕ್ಕೆ ನಟ ದರ್ಶನ್ ಅವರು ಈ ರೀತಿಯ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಏನನ್ಸುತ್ತೆ ನಿಮಗೆ ಈ ಕ್ಲಾರಿಫಿಕೇಶನ್ ಅನ್ನ ನೋಡ್ತಾ ಇದ್ರೆ, ಈ ಒಂದು ಪ್ರಕರಣವನ್ನ ನೋಡ್ತಾ ಇದ್ರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.